ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಓಂ ನಮೋ ನಾರಾಯಣಾಯ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಸ್ಯ ಶ್ರೀ ಗುರುಚರಣಾರವಿಂದಾಭ್ಯಾ ನಮಃ. ನಾಳೆ ಅಂದರೆ 17ನೇ ತಾರೀಕು 9ನೇ ತಿಂಗಳು 2024. ಯಾವುದು ಮಂಗಳವಾರ. ನಾಳೆ ಚತುರ್ದಶಿ ಮಂಗಳವಾರ, ಭಾದ್ರಪದ ಶುದ್ಧ ಚತುರ್ಥಿ ಮಂಗಳವಾರ. ಅವತ್ತಿನ ದಿವಸ ಏನು ವಿಶೇಷ ಇದೆ? ಭಾದ್ರಪದ ಮಾಸದಲ್ಲಿ ಚತುರ್ದಶಿ ದಿವಸ ಒಂದು ವಿಶೇಷವಾದ ವ್ರತ ಉಂಟು. ಏನಕ್ಕೆ ಮಾಡಬೇಕಿದು? ಅನಂತವಾದ ಫಲಗಳನ್ನು, ಅನಂತವಾಗಿರುವಂತಹ ಸಂಪತ್ತನ್ನು ಕೊಡುವಂತ ಒಂದು ರಹಸ್ಯವಾದ ವ್ರತ ಉಂಟು. ಆ ವ್ರತವನ್ನು ಅನಂತ ಪದ್ಮನಾಭ ವ್ರತ ಅಂತ ಕರೀತಾರೆ. ಅನಂತ ಪದ್ಮನಾಭ ಅಂದ್ರೆ ಯಾರು ಗೊತ್ತಾ ನಿಮ್ಮೆಲ್ಲರಿಗೂ? ಪದ್ಮನಾಭ, ಪದ್ಮವನ್ನು ನಾಭಿನಲ್ಲಿ ಇಟ್ಕೊಂಡು ಬಂದಿರೋನು. ಯಾರದು? ವಿಷ್ಣು. ನೋಡ್ರಿ, ವಿಷ್ಣು ಅವತಾರದಲ್ಲಿ ವಿಷ್ಣು ನಾಭಿನಿಂದ ಒಂದು ಕಮಲದ ಹೂ ಬಂದು ಆ ಕಮಲದ ಹೂವಿದ ಮೇಲೆ ಬ್ರಹ್ಮದೇವರು ಆಸೀನರಾಗಿ ಕುಂತಿರ್ತಾರೆ ಮತ್ತು ಒಂದು ಬಲಗೆ ಕೆಳಗಿರ್ತದೆ. ಆ ವಿಷ್ಣು ಆದಿಶೇಷನ ಮೇಲೆ ಮಲಗಿರ್ತಾನೆ. ಒಂದು ಕೈ ಕೆಳಗಡೆ ಇಟ್ಕೊಂಡು ಈಶ್ವರನ್ನು, ಪರಮೇಶ್ವರ ಲಿಂಗ ರೂಪದಲ್ಲಿರೋ ಆ ಲಿಂಗವನ್ನು ಕೈಯಿಂದ ಸ್ಮರಣೆ ಮಾಡ್ತಾ ಇರ್ತಾನೆ ವಿಷ್ಣು. ಈ ಚಿತ್ರ ನೀವು ನೋಡಿರ್ತೀರಿ ಅಲ್ಲ, ಇದನ್ನು ಅನಂತ ಪದ್ಮನಾಭ ಅಂತ ಕರೀತಾರೆ. ಈ ಅನಂತ ಪದ್ಮನಾಭ ನೀವು ಕಳೆದ ಒಂದು 3 ವರ್ಷ 4 ವರ್ಷದ ಬಾರಿ ಕೆಳಗಡೆ ನೀವು ನೋಡಿದ್ರಲ್ಲ, ಕೇರಳ ರಾಜ್ಯದಲ್ಲಿ ಅನಂತ ಪದ್ಮನಾಭದ ಬಗ್ಗೆ ನಾವೆಲ್ಲರೂ ಕೇಳಿದ್ವಿ. ಅನಂತ ಸಂಪತ್ತನ್ನು ಕೊಡುವಂತವನು ಅನಂತ ಪದ್ಮನಾಭ. ಈ ಪದ್ಮನಾಭ ವ್ರತವನ್ನು ಯಾವ ರೀತಿಯಲ್ಲಿ ಮಾಡಬೇಕು? ಅನಂತ ಪದ್ಮನಾಭ ಅಂದ್ರೆ ಯಾರು? ಇದ್ರ ಬಗ್ಗೆ ನಾನು ವಿವರಣೆ ಕೊಡ್ಲಿಕ್ಕೆ ನಿಮ್ ಮುಂದಕ್ಕೆ ಬಂದಿದ್ದೀನಿ. ಭಾದ್ರಪದ ಶುದ್ಧ ಚತುರ್ದಶಿ ದಿವಸ, ಹುಣ್ಣಿಮೆಗೆ ಮುಂಚೆ ಬರುವಂತ ಚತುರ್ದಶಿಯನ್ನು ಅನಂತ ಪದ್ಮನಾಭ ಚತುರ್ದಶಿ ಅಂತ ಕರೀತಾರೆ. ಅವತ್ತಿನ ದಿವಸ ಈಪ್ಸಿತಾರ್ಥಗಳನ್ನು, ಅನಂತವಾದ ಸಂಪತ್ತುಗಳನ್ನು, ಅನಂತವಾದ ಫಲಿತಗಳನ್ನು ಹೊಂದಬೇಕಂದ್ರೆ ಅನಂತ ಪದ್ಮನಾಭ ವ್ರತವನ್ನು ನಾವೆಲ್ಲರೂ ಕೂಡ ಮಾಡಬೇಕು. ಈ ವ್ರತ ಮಾಡೋ ವಿಧಾನವೇನು? ಅನಂತ ಪದ್ಮನಾಭ ಅಂದ್ರೆ ಯಾರು? ಮೊದಲಿಗೆ ಯಾರು ಈ ವ್ರತ ಆಚರಣೆ ಮಾಡಿದ್ದಾರೆ ಇದ್ರ ಬಗ್ಗೆ ನಾನು ವಿವರಣೆ ಕೊಡ್ತೇನೆ. ಈ ವ್ರತಕ್ಕೆ ಮೊದಲಿಗೆ ಯಾವ ರೀತಿಯಲ್ಲಿ ಮಾಡಬೇಕು ಅದನ್ನು ಹೇಳ್ತೇನೆ ನೋಡ್ರಿ. ನಾಳೆ ಬೆಳಗ್ಗೆ ಶುಚರ್ಭೂತಳೆ ಅಂದ್ರೆ ನಿತ್ಯ ಕರ್ಮಗಳನ್ನು ಮುಕ್ತಾಯ ಮಾಡಿಕೊಂಡು ಒಂದು ನದಿ ಸ್ನಾನವನ್ನು ಮಾಡಬೇಕು. ಅದರ ನಂತರ ಮುಖ್ಯವಾಗಿ ನಾಳೆ ಮಾಡುವಂತ ವ್ರತಕ್ಕೆ ಕೆಂಪು ವಸ್ತ್ರ, ಕೆಂಪು ಹೂವು, ಕೆಂಪು ಬಣ್ಣದ ಎಲ್ಲಾ ವಸ್ತುಗಳಿಗೂ ನಾವು ಅಧಿಕ ಪ್ರಾಧಾನ್ಯತೆ ಕೊಡ್ತೀವಿ. ನೋಡ್ರಿ, ಈ ತರ ದಂಪತಿಗಳು ನದಿ ಸ್ನಾನವನ್ನು ಮುಕ್ತಾಯ ಮಾಡ್ಕೊಂಡು ಬಂದು ಈ ತರ ಕೆಂಪು ವಸ್ತ್ರಗಳನ್ನು ಧಾರಣೆ ಮಾಡಿಕೊಂಡು ಗೃಹ ಭಾಗದಲ್ಲಿ, ಉತ್ತರ ಭಾಗದಲ್ಲಿ ಅಂದ್ರೆ ಈಶಾನ್ಯ ಭಾಗದಲ್ಲಿ ಒಂದು ಮಂಡಪವನ್ನು ನಿರ್ಮಾಣ ಮಾಡ್ಕೋಬೇಕು. ಆ ಮಂಡಪ ಮೇಲೆ ನೋಡ್ರಿ ರಂಗವಲ್ಲಿ, ವಿಶೇಷವಾಗಿ ಅಷ್ಟದಳ ಪದ್ಮಗಳನ್ನು ಅಕ್ಕಿ ಇಟ್ಟು ಅಥವಾ ಅರಿಶಿಣ ಕುಂಕುಮದಿಂದ ರಂಗವಲ್ಲಿ, ಈ ಪೂಜೆಗೆ ಅನಂತ ಪದ್ಮನಾಭ ವ್ರತಕ್ಕೆ ಇರುವಂತ ವಿಶೇಷವಾಗಿರೋದು ರಂಗವಲ್ಲಿ. ಆ ರಂಗೋಲಿಗಳನ್ನು ಹಾಕಿಬಿಟ್ಟು ಅಷ್ಟದಳ ಪದ್ಮಗಳನ್ನು ಸರ್ವತೋ ಭದ್ರತಾ ಮಂಡಲ ಅಂತ ರಂಗೋಲಿ ಹಾಕ್ತೀವಿ ನೋಡ್ರಿ. ನಾವು ನಿಮ್ಮ ಮನೆಗೆ ಬಂದಾಗ ವಾಸ್ತು ಪೂಜೆ ಅದು ಮಾಡುವ ಸಮಯದಲ್ಲಿ ರಂಗೋಲಿಗಳನ್ನು ಹಾಕ್ತಾ ಇರ್ತೀವಲ್ಲ, ಆ ರೀತಿಯಲ್ಲಿ ಅಷ್ಟದಳ ಪದ್ಮಗಳನ್ನು ಮತ್ತು ಸರ್ವತೋ ಭದ್ರತಾ ಮಂಡಲ ತರ ಅಲಂಕಾರ ಮಾಡಿಕೊಂಡು ಸಿಂಕು ಚಕ್ರಗಳನ್ನು, ರಂಗೋಲಿಗಳನ್ನು ಹಾಕೊಂಡು ಸರ್ಪ ರೂಪದಲ್ಲಿ ಇರುವಂತಹ ರಂಗೋಲಿಗಳನ್ನು ಹಾಕೊಂಡು ಆ ರಂಗೋಲಿ ಮೇಲೆ ಈ ತರ ಗರ್ಭಸ್ಥಿತ ವಿಷ್ಣು ನೋಡ್ರಿ, ಈ ತರ ಒಂದು ದರ್ಭೆ ಕುರ್ಚಿಯನ್ನು ಕಟ್ಟಿಕೊಂಡು ಅದು 5 ಸರ್ಪ ಅಥವಾ 5 ಎಡೆ ಅಥವಾ 7 ಎಡೆ ಇರುವಂತಹ ಸರ್ಪ ರೂಪದಲ್ಲಿ, ಈ ತರ ಚೆನ್ನಾಗಿ ಸರ್ಪ ರೂಪದಲ್ಲಿ ಇರುವಂತಹ ದರ್ಭೆ ತರ ಅಲಂಕಾರ ಮಾಡಿಕೊಂಡು ಮಂಡಪ ಸಿಂಹಾಸನದ ಮೇಲೆ ಈ ದರ್ಭೆಯನ್ನು ಸ್ಥಾಪನೆಯನ್ನು ಮಾಡಬೇಕು. ಇದೇ ಅನಂತ ರೂಪದಲ್ಲಿ ಇರುವಂತಹ ಕಾಲಸ್ವರೂಪನಾಗಿರುವಂತಹ ವಿಷ್ಣು ರೂಪ ಅಂತ ಭಾವನೆ ಮಾಡಿ ಆ ಮಂಡಪದ ಮಧ್ಯದಲ್ಲಿ ಈ ಕೂರ್ಚಿಯನ್ನು ಸ್ಥಾಪನೆಯನ್ನು ಮಾಡ್ಕೋಬೇಕು. ಅದರ ನಂತರ ಆ ಮುಂಭಾಗದಲ್ಲಿ ಒಂದು ಕಲಸವನ್ನು ಹೂಡಬೇಕು. ಆ ಕಲಸದಲ್ಲಿ ಏನಪ್ಪಾ ಅಂದ್ರೆ ಒಂದು ತಟ್ಟೆನಲ್ಲಿ ಅಕ್ಕಿ ಹಾಕೊಂಡು ಅದ್ರ ಮೇಲೆ ಒಂದು ಕಲಸದ, ನಿಮ್ಗಿರೋ ಬೆಳ್ಳಿ, ಬಂಗಾರ ಅಥವಾ ಬೆಳ್ಳಿ, ಹಿತ್ತಾಳೆ, ತಾಮ್ರ ಯಾವ್ದಾದ್ರು ತಗೊಳ್ರಿ, ಅದನ್ನ ಅಲಂಕಾರವನ್ನು ಸಣ್ಣ ಕೊಡಪಾನ ಅಥವಾ ಸಣ್ಣ ತೆಂಬಿಗೆ ತಗೊಂಡು ಅದರಲ್ಲಿ ಉದಕ ನೀರನ್ನು ಮತ್ತು ಗೋಕ್ಷೀರ ಆಕಳ ಹಾಲನ್ನು ಹಾಕಿ ಒಂದು ಕಾಯಿನ್, ₹1 ಕಾಯಿನ್ ಅದರಲ್ಲೇ ಹಾಕಿರಿ. ಹಾಕಿಬಿಟ್ಟು ಅದರ ಮೇಲೆ ಒಂದು ತೆಂಗಿನಕಾಯಿ ಇಟ್ಬಿಟ್ಟು ಕೆಂಪು ಜಾಕೆಟಿನ ಬಟ್ಟೆ ಅಥವಾ ಕೆಂಪು ವಸ್ತ್ರವನ್ನು ಅದನ್ನ ಅಲಂಕಾರವಾಗಿ ಹಾಕಬೇಕು. ಅದನ್ನು ಹೂವೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿಬಿಟ್ಟು ಅದನ್ನು
ಕಾಲಸ್ವರೂಪನಾಗಿರುವಂತ ಅನಂತ ರೂಪ ಅಂತ ಭಾವಿಸಿ ಆ ಕಲಸವನ್ನು ಕೂಡ ಸ್ಥಾಪನೆಯನ್ನು ಮಾಡಿಸ್ಬೇಕು. ನಮ್ಮ ಎಲ್ಲರಿಗೂ ಗೊತ್ತು, ನಮ್ಮ ಪೂಜೆ ಪ್ರಾರಂಭ ಸಮಯದಲ್ಲಿ ಸಂಕಲ್ಪ ಪೂಜೆ ಅಂತ ಇರ್ತದೆ. ನಾಳೆ ನಡೆಯುವಂತಹ ವೈವಸ್ವತ ಮನ್ವಂತರೆ ಕಲಿಗೆ ಪ್ರಥಮ ಪಾದಿವನ್ನೆಲ್ಲ ಹೇಳ್ಕೊಂಡು ನಿಮ್ಮ ಗೋತ್ರ ನಾಮವನ್ನು ಯಾರ ಗೋತ್ರ ಗೊತ್ತಿಲ್ಲ ಅಂದ್ರೆ ಪರಮಶಿವ ಗೋತ್ರ, ವಿಷ್ಣು ಗೋತ್ರ ಅಂತ ಹೇಳ್ಕೊಂಡು ನಿಮ್ಮ ಗೋತ್ರ ನಾಮಗಳನ್ನೆಲ್ಲದೂ ಕೂಡ ಸಂಕಲ್ಪ ಮಾಡಿಕೊಂಡು ಅನಂತವಾದ ಫಲಗಳು ಕೊಡುವಂತಹ ಅನಂತ ಪದ್ಮನಾಭ ವ್ರತವನ್ನು ನಾನು ಇವತ್ತಿನ ದಿವಸ ಆಚರಣೆ ಮಾಡ್ತಾ ಇದ್ದೀನಿ ಅಂತ ಸಂಕಲ್ಪ ಮಾಡಿಕೊಂಡು ಆ ಕಲಸದ ಒಳಗೆ ವಿಶೇಷ ಪೂಜೆಯನ್ನು ವಿಷ್ಣು ಆರಾಧನೆ ಆಗಿದ್ಮೇಲೆ ವಿಷ್ಣು ಆರಾಧನೆಗಿಂತ ಮುಂಚಿತವಾಗಿ ಯಮುನಾ ನದಿಯನ್ನು ಕೂಡ ನಾವು ಆವಾಹನೆ ಮಾಡಬೇಕು. ಗಣಪತಿ ಪೂಜೆ ಆಗಿದ್ದ ನಂತರ ಯಮುನಾ ಕಲಸದ ಮೇಲೆ ಯಮುನಾ ನದಿಯನ್ನು ವರುಣ ದೇವರನ್ನು ಆವಾಹನೆ ಮಾಡಬೇಕು. ಅದ ನಂತರ ಗರ್ಭದಲ್ಲಿ ಅನಂತ ರೂಪದಲ್ಲಿರುವಂತಹ ಕಾಲಸ್ವರೂಪನಾಗಿರುವಂತಹ ಅನಂತ ಪದ್ಮನಾಭ ಸ್ವಾಮಿಯವರನ್ನ ನಾನು ಆವಾಹನೆ ಮಾಡ್ತಾ ಇದ್ದೀನಿ ಅಂತ ಸಂಕಲ್ಪ ಮಾಡಿಕೊಂಡು ಷೋಡಸೋಪಚಾರಗಳು 16 ಧ್ಯಾನ ಆವಾಹನಾದಿ ಷೋಡಸೋಪಚಾರಗಳು ಧೂಪ ದೀಪ ನೈವೇದ್ಯ ಮಂತ್ರ ಪುಷ್ಪ ಮಂಗಳ ಹಾರತಿ ಇವನ್ನೆಲ್ಲ ಕೊಟ್ಟುಬಿಟ್ಟು ಸ್ವಾಮಿಯವರಿಗೆ ನಾವು ಕೆಳಗಡೆ ವಿಡಿಯೋದಲ್ಲಿ PDF ನಿಮಗೆ ಅಷ್ಟೋತ್ತರ ನಾಮಗಳು ಮತ್ತು ಷೋಡಸೋಪಚಾರಗಳು ಯಾವ ರೀತಿಯಲ್ಲಿ ಮಾಡ್ಕೋಬೇಕಂತ ನಾವು ಒಂದು PDF ಮಾಡ್ತೀವಿ. ಅದನ್ನ ನೋಡ್ಕೊಂಡು ಕೂಡ ನೀವು ಈ ವ್ರತವನ್ನು ಮಾಡ್ಕೋಬಹುದು. ಸ್ವಾಮಿ ನಮ್ಗೆ ಯಾವಾಗ್ಲೂ ಮಾಡಿರ್ಲಿಲ್ಲ, ಇದನ್ನ ನಾವು ಮಾಡ್ಬೋದಾ ಇಲ್ಲ ಅಂತ ನಿಮ್ಮೆಲ್ಲರಿಗೂ ಸಂಕೋಚ ಬರುತ್ತೆ. ನಿಮ್ಗೆ ಅನಂತ ಫಲಗಳು ಕೊಡುವಂತಹ ದಿವಸ ಬಂತು. ನಾಳೆ ಮಂಗಳವಾರ ಚತುರ್ದಶಿ ಬಂದ್ರೆ ಋಣ ವಿಮೋಚಕ ಚತುರ್ದಶಿ ಅಂತ ಕರೀತೀವಿ. ಗಣಪತಿಗೂ ಮತ್ತು ಸುಬ್ರಹ್ಮಣ್ಯಗೂ ಮತ್ತು ಕಾಲಸ್ವರೂಪನಾಗಿರುವಂತಹ ವಿಷ್ಣುವಿಗೂ ಅತ್ಯಂತ ಪ್ರೀತಿಕರವಾಗಿರುವಂತಹ ದಿವಸ ಮಂಗಳವಾರ ಬಂದಿರೋದ್ರಿಂದ ಎಲ್ಲರಿಗೂ ಕೂಡ ಋಣಬಾಧೆಗಳಿರ್ತಾವ. ಆ ಋಣಬಾಧಗಳಿಂದ ವಿಮುಕ್ತರಾಗಿ ಅನಂತವಾದ ಫಲಗಳನ್ನು ಅನಂತವಾದ ಸಂಪತ್ತನ್ನು ಪಡಿಲಿಕ್ಕೆ ವಿಶೇಷವಾದ ಒಂದು ದಿವಸ ನಮ್ಗೆ ನಾಳೆ ಬರ್ತಾ ಇರೋದ್ರಿಂದ ಪ್ರತಿಯೊಬ್ಬರು ನಮ್ಗೆ ಇದು ರೂಢಿ ಐತು ರೂಢಿ ಇಲ್ಲ ಅಂತ ಅನ್ಕೋಬೇಡ್ರಿ. ಯಾರಾದ್ರೂ ಆರಾಧನೆ ಮಾಡಬಹುದು. ಇದೇನು ಬಹಳ ಕಷ್ಟವಾಗಿರೋ ಪೂಜೆ ಅಲ್ಲ, ಸಿಂಪಲ್ ಆಗಿ ಮಾಡ್ಕೊಳ್ರಿ. ನಿಮ್ಗೆ ಏನು ವಸ್ತುಗಳಿರ್ತಾವ ಅದರಲ್ಲಿ ಈ ಪೂಜೆಯನ್ನು ಮಾಡ್ಕೋಬೇಕು. ಅದರ ನಂತರ ಯಮುನಾ ನದಿಯನ್ನು ವಿಷ್ಣುವನ್ನು ಕೃಷ್ಣಾವತಾರದಲ್ಲಿ ಬಂದಿರುವಂತಹ ಆ ವಾಸುದೇವನನ್ನು ಕೂಡ ಆವಾಹನೆ ಮಾಡಿಕೊಂಡು ಷೋಡಸೋಪಚಾರಗಳ ಪೂಜೆಗಳು ಮಾಡ್ಕೋಬೇಕು. ಅದರ ನಂತರ ನಿಮ್ಮ ಮನೆಯಲ್ಲಿ ವಿಷ್ಣು ಪ್ರತಿಮೆ ಇದ್ರೆ ಪ್ರತಿಮೆಯನ್ನು ಇಟ್ಕೊಳ್ರಿ. ನೋಡ್ರಿ, ಶೇಷದ ಮೇಲೆ ಮಲಗಿರುವಂತ ಆಗ್ಲೇ ಹೇಳಿದ್ನಲ್ಲ, ಆ ರೂಪದಲ್ಲಿರುವಂತ ವಿಷ್ಣು ಪ್ರತಿಮೆ ಇದ್ರೆ ಇಟ್ಕೊಳ್ರಿ. ಇಲ್ಲಾಂದ್ರೆ ಒಂದು ಡಾಲರ್ ನಲ್ಲಿ ವಿಷ್ಣು ರೂಪದಲ್ಲಿರುವಂತದ ಒಂದು ಡಾಲರ್ನ ಇಟ್ಕೊಂಡು ಅದಕ್ಕೆ ಷೋಡಸೋಪಚಾರಗಳ ಪೂಜೆಗಳನ್ನ ಮಾಡಿಕೊಂಡು ಆ ದರ್ಭ ರೂಪದಲ್ಲಿ ಇರುವಂತಹ ಆ ವಿಷ್ಣುನಲ್ಲಿ ಇಟ್ಟಿರೋ ಆ ವಿಷ್ಣು ರೂಪವನ್ನು ಕೂಡ ವಿಗ್ರಹವನ್ನು ಕೂಡ ಅಲ್ಲಿ ಇಟ್ಕೊಂಡು ನೀವು ಷೋಡಸೋಪಚಾರಗಳ ಪೂಜೆಗಳನ್ನು ಮಾಡ್ಕೋಬೇಕು. ಅದರ ನಂತರ ವಿಶೇಷವಾಗಿ ಸ್ವಾಮಿಯವರಿಗೆ ತೆಂಗಿನಕಾಯಿ ಬಾಳೆಹಣ್ಣು ವಿಶೇಷವಾಗಿರುವಂತಹ ಫಲಗಳನ್ನು ಯಾವ್ದಾದ್ರೂ ನಿವೇದನೆಯನ್ನು ಮಾಡಬಹುದು. ಅದರ ನಂತರ ವಿಶೇಷವಾಗಿ ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ರಸಗಳು ಅಂದ್ರೆ ರಸ ಪದಾರ್ಥ ಸ್ವೀಟ್ ಏನಾದ್ರೂ ಮಾಡ್ರಿ ನೀವು. ಅದು ಹೆಂಗಿರ್ಬೇಕಂದ್ರೆ 14 + 14 28 ರಸಗಳು ಸಣ್ಣ ನೀವು ಮಾಡ್ತಿರಲ್ಲ, ಏನೇ ಒಂದು ಸಣ್ಣ ಪದಾರ್ಥ ಒಂದು ಉಂಡೆ ತರ ಮಾಡ್ರಿ, ಅಥವಾ ಒಂದು ಚಿಪ್ಸ್ ಅವು ಮಾಡ್ಕೊಂತಿರಲ್ಲ ನೀವು ಆ ರೂಪದಲ್ಲಿ ಇರುವಂತವು, ಅಥವಾ ಗೋಧಿ ಹಿಟ್ಟಿನಿಂದ ಏನೂ ಬಂದಿಲ್ಲ ಅಂದ್ರೆ ಸಣ್ಣವು ನೀವು ಚಪಾತಿನ ಪೂರಿನ ಮಾಡಿರ್ತಿರಲ್ಲ ಆ ತರ ಮಾಡ್ಕೊಂಡು ಅದ್ರ ಮೇಲೆ ಸಕ್ಕರೆಯನ್ನು ಹಾಕಿಬಿಟ್ಟು ಅದು 14 ಒಂದು ಭಾಗ ಮಾಡ್ಕೊಳ್ರಿ, 14 ಒಂದು ಭಾಗ ಮಾಡ್ಕೊಳ್ರಿ. ಸ್ವಾಮಿಯವರಿಗೆ 14 ಅತಿರಸಗಳನ್ನು ಅಂದ್ರೆ 14 ಭಾಗದಲ್ಲಿ ಮಾಡಿರುವಂತಹ ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ರಸಗಳನ್ನು ಸ್ವಾಮಿಯವರಿಗೆ ನಿವೇದನವನ್ನು ಮಾಡಬೇಕು. ಅದರ ನಂತರ ಮಂಗಳಹಾರತಿಯನ್ನು ಕೊಟ್ಟು ಮಂತ್ರ ಪುಷ್ಪಗಳನ್ನು ಧೂಪ ದೀಪ ನೈವೇದ್ಯಗಳನ್ನು ಸಮರ್ಪಣೆ ಮಾಡಿ ಪೂಜಾ ಮುಕ್ತಾಯ ಮಾಡಿದ ನಂತರ ಒಬ್ಬ ಸದ್ಬ್ರಾಹ್ಮಣರನ್ನು ನಿಮಗೆ ಸಮೀಪದಲ್ಲಿರೋ ಬ್ರಾಹ್ಮಣರನ್ನು ಅಥವಾ ಸ್ವಾಮಿಗಳನ್ನ ಯಾರನ್ನಾದ್ರೂ ಕರೆದುಬಿಟ್ಟು ಅವ್ರನ್ನೇ ವಿಷ್ಣು ರೂಪದಲ್ಲಿ ಭಾವಿಸಿಬಿಟ್ಟು ನೀವು ಇನ್ನೊಂದು 14 ಬೇರೆ ಇಟ್ಟಿದ್ರಲ್ಲ ರಸಗಳನ್ನ ಸ್ವಾಮಿಗೆ ನಿವೇದನೆ ಮಾಡಿರೋದು ಬಿಟ್ಟು ಇನ್ನೊಂದು 14 ಬೇರೆ ಮಾಡಿ ಇಟ್ಕೊಂಡಿದ್ರಲ್ಲ ಅದ್ರ ಮೇಲೆ ದಕ್ಷಿಣ ತಾಂಬೂಲದೊಂದಿಗೆ ಆ ಬ್ರಾಹ್ಮಣರಿಗೆ ಆ ಪಾಯಸ ಮತ್ತು ಈ ರಸಗಳನ್ನ 14 ರಸಗಳನ್ನು ಅವರೇ ವಿಷ್ಣು ರೂಪ ಅಂತ ಭಾವಿಸಿ ಅವರಿಗೆ ದಾನ ಕೊಡ್ರಿ. ಯಾರು ಬ್ರಾಹ್ಮಣರು ಸ್ವಾಮಿಯವರು ಸಿಲ್ಲಂದ್ರೆ ತಗೊಂಡೋಗಿ ಅದನ್ನು ಒಂದು ಹಸು ಸಿಗುತ್ತಲ್ಲ ಹಸುಗೆ ತಿನ್ನಿಸಿರಿ. ಅದರಿಂದ ಆ ವಿಷ್ಣುವೇ ಬಂದು ಆ ಪದಾರ್ಥಗಳನ್ನು ಸ್ವೀಕರಣೆ ಮಾಡಿನಂತ ಭಾವಿಸಿ ಮಾರನೇ ದಿವಸ ಪುನಃ ಪೂಜೆಯನ್ನು ಮಾಡಬೇಕು. ಪುನಃ ಪೂಜೆಯನ್ನು ಆಚರಣೆ ಮಾಡಿ ಷೋಡಸೋಪಚಾರಗಳು ಮಾಡಿ ಈ ಕಳಸವನ್ನು ಮತ್ತು ಆ ದರ್ಭಸ್ಥಿತ ಆ ಅನಂತ ರೂಪದಲ್ಲಿ ನಾವು ಸ್ಥಾಪನೆ ಮಾಡಿದಂತ ವಿಷ್ಣುವನ್ನು ಉದ್ವಾಸನೆ ಹೇಳಿಬಿಟ್ಟು ಆ ನಿರ್ಮಾಲ್ಯಗಳನ್ನು ಅವನ್ನೆಲ್ಲ ತಗೊಂಡೋಗಿ ಹರಿಯುತ್ತಾ ಇರೋ ನೀರಿನಲ್ಲಿ ನಿಮಜ್ಜನೆ ಮಾಡಿ ಬರಬೇಕು. ಈ ರೀತಿಯಲ್ಲಿ ಯಾರು ಈ ವ್ರತವನ್ನು ಮಾಡಿರ್ತಾರೋ ಅವರಿಗೆ ಸಂಪತ್ತು ಅನಂತವಾದ ಫಲಗಳು ಸಿಗುತ್ತಂತ ನಮ್ಮ ಪುರಾಣ ಹೇಳ್ತಾ ಇದೆ. ಇದು ಎಲ್ಲಿದೆ ಕತೆ ನೋಡ್ರಿ. ಅನಂತ ಪದ್ಮನಾಭ ವ್ರತ
ದ್ವಾಪರ ಯುಗದಲ್ಲಿ, ದ್ವಾಪರ ಯುಗ ಅಂದ್ರೆ ನಿಮ್ಗೆಲ್ಲರಿಗೂ ಶ್ರೀಕೃಷ್ಣನ ಕಾಲ. ಆ ಶ್ರೀಕೃಷ್ಣ ಕಾಲದಲ್ಲಿ 14 ಸಂವತ್ಸರ, ನೋಡ್ರಿ 14 ವರ್ಷ ಇವರು ವನವಾಸವನ್ನು ಮಾಡ್ಲಿಕ್ಕೆ ಪಾಂಡವರೆಲ್ಲ ವನವಾಸಕ್ಕೆ ಹೋಗಿರ್ತಾರೆ. ಆ ವನವಾಸ ಮಾಡುವ ಸಮಯದಲ್ಲಿ ಅರಣ್ಯದಲ್ಲಿ ಇವರು ಒಂದು ಪರ್ಣಶಾಲೆ ನಿರ್ಮಾಣ ಮಾಡಿಕೊಂಡು ಅಲ್ಲಿ ಅರಣ್ಯವಾಸ ಮಾಡ್ತಿರುವಂತಹ ಸಮಯದಲ್ಲಿ ಒಂದು ದಿವಸ ಅತಿ ಕೋಪ ಸ್ವಭಾವ ಇರುವಂತಹ ದೂರ್ವಾಸ ಮಹರ್ಷಿಗಳು ಅಲ್ಲಿ ನದಿ ತೀರಕ್ಕೆ ಬಂದಿರ್ತಾರೆ. ಈ ಧರ್ಮರಾಜ ಮತ್ತು ಅವರ ಸಹೋದರರ ಜೊತೆಯಲ್ಲಿ ಹೋಗ್ಬಿಟ್ಟು ಆ ದೂರ್ವಾಸ ಮಹರ್ಷಿಗೆ ನಮಸ್ಕಾರ ಮಾಡಿಕೊಂಡು, ಇವತ್ತಿನ ದಿವಸ ನಮ್ಮ ಪರ್ಣಶಾಲದಲ್ಲಿ ನಿಮಗೆ ಭಿಕ್ಷೆ ಅಂದ್ರೆ ಅನ್ನ ದಾಸೋಹ ನಾವು ನೀಡ್ತಾ ಇದ್ದೀವಿ, ನೀವೆಲ್ಲರೂ ನಮ್ಮ ಗೃಹಕ್ಕೆ ಬಂದು ನನ್ನ ಗೃಹಸ್ಥ ಧರ್ಮದಲ್ಲಿ ಇರುವಂತಹ ನನ್ನ ಆತಿಥ್ಯವನ್ನು ನೀವು ಸ್ವೀಕರಣೆ ಮಾಡಬೇಕು ಅಂತ ಧರ್ಮರಾಜ ಬೇಡ್ಕೊಂಡಿರ್ತಾನೆ. ಆತನಿಗೆ ಏನ್ ಗೊತ್ತು ಅಲ್ಲಿ ಮನೆಯಲ್ಲಿ ಪರಿಸ್ಥಿತಿ ಏನಿತ್ತು ಅಂತ ಧರ್ಮರಾಜನ ಗೊತ್ತಿಲ್ಲ. ಧಾರಾಳತೆ ಕರೆದು ಬಿಟ್ಟಿದ್ದಾನೆ. ಆ ದೂರ್ವಾಸ ಮಹರ್ಷಿ ಶಿಷ್ಯ ಬೃಂದದ ಜೊತೆಯಲ್ಲಿ ಬಂದ್ಬಿಟ್ಟು ಸ್ನಾನ ಸಂಧ್ಯಾ ಅನುಷ್ಠಾನಗಳನ್ನೆಲ್ಲ ಮುಕ್ತಾಯ ಮಾಡಿಕೊಂಡು ಆ ಪರ್ಣಶಾಲಕ್ಕೆ ಬಂದಿರ್ಬಿಡ್ತಾನೆ. ಇದೆಲ್ಲ ಮಹಾಭಾರತದಲ್ಲಿ ನೋಡಿರ್ತೀರಿ, ನೀವೆಲ್ಲ ಆ ಸೀರಿಯಲ್ ಧಾರಾವಾಹಿ ನೋಡಿರ್ತಿರಲ್ಲ, ಅದರಲ್ಲೇ ಇರುತ್ತಿದೆಲ್ಲ. ಆ ಬಂದಿದಾಗ ಅಲ್ಲಿ ಪಾಪ ದ್ರೌಪದಿಗೆ ಗೊತ್ತಾಗಿ ನೋಡಿರ್ತಾಳೆ, ಆ ಮನೆಯಲ್ಲಿ ಒಂದು ಕಾಳು ಅಕ್ಕಿ ಮಾತ್ರ ಇರ್ತದೆ, ಅಕ್ಕಿ ಆ ಪಾತ್ರದಲ್ಲಿ ಒಂದು ಕಾಳು ಮಾತ್ರ ಅಕ್ಕಿ ಇರ್ತದೆ. ಅವಾಗ ಆ ದ್ರೌಪದಿ ನಿಷ್ಠೆಯಿಂದ ಆ ಶ್ರೀಕೃಷ್ಣ ಪರಮಾತ್ಮವನ್ನು ಕಾಲಸ್ವರೂಪನಾಗಿರುವಂತಹ ಆ ವಿಷ್ಣುನ ಭಕ್ತಿಯಿಂದ ಧ್ಯಾನ ಮಾಡಿದ ತಕ್ಷಣ ಆ ಕೃಷ್ಣನೇ ವಿಷ್ಣು ರೂಪದಲ್ಲಿ ಅಲ್ಲಿ ಬಂದ್ಬಿಟ್ಟು ಆ ಒಂದು ಅಕ್ಷಯ ಪಾತ್ರ ಅಂತ ನೀಡಿರ್ತಾನೆ ಆ ದ್ರೌಪದಿಗೆ. ಆ ಅಕ್ಷಯ ಪಾತ್ರದನ್ನು ಸ್ಮರಣೆ ಮಾಡಿಕೊಂಡು ಅದು ಅನಂತವಾಗಿ, ನೋಡ್ರಿ ಅಕ್ಷಯ ಪಾತ್ರ ಅಂದ್ರೆ ನಾವು ಏನು ವಸ್ತುನ ಸಂಕಲ್ಪ ಮಾಡಿರ್ತೇವೋ ಅನಂತವಾಗಿ ನಿನಗೆ ಸಾಕು ಅನ್ನೋ ತನಕ ಅದು ಕೊಡ್ತಾನೆ ಇರುತ್ತೆ. ಆ ಅಂತ ಅಕ್ಷಯ ಪಾತ್ರೆಯನ್ನು ದ್ರೌಪದಿಗೆ ಕೊಟ್ಟಿರ್ತಾನೆ. ಅದರಿಂದ ಆ ಒಂದು ಕಾಳು ಆ ಪರಮಾತ್ಮ ತಗೊಂಡು ಇವ್ರಿಗೆ ಅಕ್ಷಯ ಪಾತ್ರ ನೀಡಿರ್ತಾನೆ. ಅದು ಪರಮಾತ್ಮ ನೀನು ಭಕ್ತಿಯಿಂದ ಒಂದು ಫಲ, ಒಂದು ಪುಷ್ಪ, ಒಂದು ಪತ್ರಿ ಸಮರ್ಪಣೆ ಮಾಡು, ಆ ಪರಮಾತ್ಮ ನಿನಗೆ ಏನು ಬೇಕೋ ಅದು ಸಂಪತ್ತು ಕೊಡ್ತಾನೆ. ಭಗವಂತ ನಿನಗೆ ಸಿಗ್ಬೇಕಂದ್ರೆ ಭಕ್ತಿ ಒಂದೇ ಮಾರ್ಗ, ಬೇರೆ ಏನು ಇಲ್ಲ. ಆ ಭಕ್ತಿಯಿಂದನೇ ಪರಮಾತ್ಮ ಸಿಕ್ಕಿಬಿಡ್ತಾನೆ. ಆ ದ್ರೌಪದಿ ಅಪಾರವಾಗಿರುವಂತಹ ಭಕ್ತಿಯಿಂದ ನನ್ನ ಅಣ್ಣ ವಿಷ್ಣು ರೂಪದಲ್ಲಿ ಇಲ್ಲಿ ಬಂದು ನನ್ನ ಕಾಪಾಡ್ತಾನೆ ಅಂತ ನಂಬಿಕೆ ಬೇಕು. ಏನೇ ವ್ರತ ಮಾಡಿದ್ರು ಮೊದಲಿಗೆ ನಂಬಿಕೆ ಬೇಕು. ಆ ನಂಬಿಕೆಯಿಂದ ಆ ಸ್ಮರಣೆ ಮಾಡಿರೋದ್ರಿಂದ ಆ ಕೃಷ್ಣನು ಬಂದು ಆ ಅಕ್ಷಯ ಪಾತ್ರೆಯನ್ನು ಕೊಟ್ಟಿರ್ತಾನೆ. ಆ ಅಕ್ಷಯ ಪಾತ್ರದಿಂದ ಆ ದೂರ್ವಾಸ ಮಹರ್ಷಿಯ ಶಿಷ್ಯ ಬೃಂದರಿಗೆಲ್ಲರೂ ಕೂಡ ಮೃಷ್ಣಾನ್ನ ಭೋಜನವನ್ನು ಕೊಟ್ಟು ದಕ್ಷಿಣ ತಾಂಬೂಲಗಳನ್ನು ಕೊಟ್ಟವರು ಅವರ ವರವನ್ನು ಕೂಡ ಆ ಪಾಂಡವರು ಪಡೆದಿರ್ತಾರೆ. ಅದ ನಂತರ ಒಂದು ದಿವಸ ಧರ್ಮರಾಜ ಬಂದ್ಬಿಟ್ಟು ಶ್ರೀಕೃಷ್ಣ ಹತ್ರಕ್ಕೆ ಹೋಗ್ಬಿಟ್ಟು, ಶ್ರೀಕೃಷ್ಣ ನೀನು ಪರಮಾತ್ಮನಾಗಿರುವಂತ ಶ್ರೀಕೃಷ್ಣ ನಮ್ಮ ಚಂತಿಲಿದ್ರು ನಾವು ಇಷ್ಟು ದಾರಿದ್ರ್ಯವನ್ನು ಅನುಭವಿಸ್ತಾ ಇದೀವಲ್ಲಪ್ಪ, ಈ ಕಾಡಿನಲ್ಲಿ ಇಷ್ಟು ವನವಾಸವನ್ನು ಮಾಡುತ್ತಾ ದಾರಿದ್ರ್ಯಗಳನ್ನ ನಾವು ಅನುಭವಿಸ್ತಾ ಇದೀವಿ. ನನ್ನ ದಾರಿದ್ರ್ಯ ಹರಣೋಪಾಯ ಏನಾದ್ರೂ ಇದ್ರೆ ಒಂದು ವ್ರತ ಇದ್ರೆ ತಿಳಿಸ್ಕೊಡ್ತಂದೆ ಅಂತ ಧರ್ಮರಾಜ ಶ್ರೀಕೃಷ್ಣನನ್ನು ಬೇಡ್ಕೊಂಡಿರ್ತಾನೆ. ಶ್ರೀಕೃಷ್ಣ ಅವಾಗ ಉಪದೇಶ ಮಾಡಿದ್ದಾನೆ ಇದು ಅನಂತ ಪದ್ಮನಾಭದ ವ್ರತದ ಬಗ್ಗೆ. ಅವತ್ತಿನ ದಿವಸ ಧರ್ಮರಾಜನಿಗೆ ಶ್ರೀಕೃಷ್ಣ ಉಪದೇಶ ಮಾಡಿರ್ತಾನೆ. ಏನದು? ಆ ಧರ್ಮರಾಜ ಭಾವ ನೋಡು, ಅನಂತ ಫಲಗಳನ್ನು ದಾರಿದ್ರ್ಯಗಳಿಂದ ಮುಕ್ತನನ್ನು ಮಾಡೋದು ಒಂದು ರಹಸ್ಯವಾದ ವ್ರತ ಉಂಟಪ್ಪ. ಆ ವ್ರತವನ್ನು ಭಾದ್ರಪದ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಚತುರ್ದಶಿ ದಿವಸ ನೀನು ಆಚರಣೆ ಮಾಡಿದ್ರೆ ಅದನ್ನ ಅನಂತ ಪದ್ಮನಾಭ ವ್ರತ ಅಂತ ಕರೀತಾರೆ ಅಂತ ಹೇಳಿರ್ತೀನಿ. ತಕ್ಷಣ ಧರ್ಮರಾಜ ಭಾವ, ಈ ಅನಂತ ಅಂದ್ರೆ ಯಾರು? ವಿಷ್ಣುನ, ಶಿವನ, ರುದ್ರನ ಅಥವಾ ಇಂದ್ರನ? ಯಾರು ಈ ಅನಂತನಂದ್ರೆ ಯಾರು ಅಂತ ಧರ್ಮರಾಜ ಕೇಳಿರ್ತಾನೆ. ತಕ್ಷಣ ಶ್ರೀಕೃಷ್ಣ ಹೇಳ್ತಾನೆ, ಅನಂತ ಅಂದ್ರೆ ಯಾರು ಅಲ್ಲಪ್ಪ, ಕಾಲ ಸ್ವರೂಪದಲ್ಲಿ ಇರುವಂತಹ ನಾನೇ, ವ್ಯಾಪಕ ಗುಣ ಇರುವಂತಹ ನಾನೇ ಶ್ರೀಕೃಷ್ಣನೇ, ನಿನಗೆ ಅನಂತ ರೂಪದಲ್ಲಿ ಇರುವಂತಹ ಅನಂತ ಪದ್ಮನಾಭನು. ನೋಡ್ರಿ, ಆದಿಶೇಷ ಅಂತ ಕರಿತೀವಿ ನಾವು. ಕಾಲವನ್ನು ಲೆಕ್ಕ ಕಟ್ತೀವಿ. ಹೆಂಗ ಕಟ್ತೀವಿ? ಒಂದು ನಿಮಿಷ 1 ಗಂಟೆ, ಅದರ ನಂತರ 12 ಗಂಟೆ, ಒಂದು ಹಗಲು ಒಂದು ರಾತ್ರಿ, ಅದ್ರ ಒಂದು ದಿವಸ ಅಂತ ಕರಿತೀವಿ. ಅದರ ನಂತರ 7 ದಿವಸ, ಒಂದು ವಾರ. ಪಕ್ಷ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಅದರ ನಂತರ ಮಾಸ. ನೋಡ್ರಿ, ಈಗ ಭಾದ್ರಪದ ಮಾಸ, ನಾಳೆ ಬರೋದು ವೈಶಾಖ ಮಾಸ. ಈ ತರ ಮಾಸಗಳು 12 ಮಾಸಗಳು ಸೇರಿದ್ರೆ ಒಂದು ವರ್ಷ, 10 ವರ್ಷಗಳು ಸೇರಿದ್ರೆ ಒಂದು ದಶಾಬ್ದ, 100 ವರ್ಷಗಳು ಸೇರಿದ್ರೆ ಒಂದು ಶತಾಬ್ದ, ಅದು ಒಂದು ಯುಗ, ಕಲಿಯುಗ. ಈ ತರ ಕಾಲ ಸ್ವರೂಪದಲ್ಲಿ ವ್ಯಾಪಕ ಗುಣವಿರುವಂತಹ ವಿಷ್ಣುವನ್ನು, ಅನಂತ ರೂಪದಲ್ಲಿರುವಂತಹ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪದಲ್ಲಿ ಇರುವಂತಹ ಕಾಲ ಸ್ವರೂಪವನ್ನು ನೋಡ್ರಿ. ಅಪ್ಪಾಜಿ ಎಲ್ಲಾ ಚೆನ್ನಾಗಿದೆ, ನಮ್ಗೆ ನಮ್ ಟೈಮ್ ಚೆನ್ನಾಗಿಲ್ಲ ಅಂತೇಳಿ. ಟೈಮ್ ಅಂದ್ರೆ ಇದೆ, ಕಾಲವ ಅನುಕೂಲ ಕಾಲ ಪ್ರತಿಕೂಲ ಕಾಲ ಅನ್ನೋ 2 ಇರ್ತಾವೆ.
ಪ್ರತಿಕೂಲ ಕಾಲ ಬಂದಿದ್ದಾಗ ಅದನ್ನ ಅನುಕೂಲವಾಗಿ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಮಾಡೋ ವ್ರತಗಳು, ಪೂಜೆಗಳು, ಪುನಸ್ಕಾರಗಳು ಕೂಡ ಪ್ರತಿಕೂಲ ಕಾಲವನ್ನು ಅನುಕೂಲ ಕಾಲವಾಗಿ ಮಾಡ್ಕೊಳಕ್ಕೆ ನಮ್ಗೆ ಇವೆಲ್ಲ ಉಪಕರಣಗಳು ಆಗಿರ್ತವೆ. ಅದಕ್ಕೋಸ್ಕರ ಈ ಅನಂತ ರೂಪದಲ್ಲಿರುವಂತಹ ಆ ವಿಷ್ಣು ಬ್ರಹ್ಮ ಹರಿಹರ ಬ್ರಹ್ಮ ಸ್ವರೂಪದಲ್ಲಿ, ವಿಷ್ಣು ಸ್ವರೂಪದಲ್ಲಿರುವಂತಹ ತ್ರಿಮೂರ್ತಿ ಸ್ವರೂಪನಾಗಿರುವಂತಹ ಕಾಲ ಸ್ವರೂಪವನ್ನು ಈ ಅನಂತ ಪದ್ಮನಾಭ ಚತುರ್ಥಿ ದಿವಸ ಆರಾಧನೆ ಮಾಡಿ, ನಾನು ಆಗಲೇ ಹೇಳಿರೋ ರೀತಿಯಲ್ಲಿ, ಮತ್ತು ವಿಶೇಷವಾಗಿ ದರ್ಬೆ ಆರಾಧನೆ ಆಗಿದ್ಮೇಲೆ ಒಂದು ಯಮುನಾ ನದಿ ಆರಾಧನೆ ಮೇಲೆ ಒಂದು ತೋರ ಪೂಜೆ ಅಂತ ಬರುತ್ತೆ. ತೋರಣ ಧಾರಣೆ ಮಾಡ್ಬೇಕು. ತೋರ ನೋಡ್ರಿ, ಇದು ಹೆಂಗಿರುತ್ತಂದ್ರೆ ಒಂದು ಕೆಂಪು ದಾರದಿಂದ, ನೋಡ್ರಿ ಈ ರೀತಿಯಲ್ಲಿ ಕೆಂಪು ಅಥವಾ ಕೇಸರಿ ಬಣ್ಣದಿಂದ ಇದ್ದು ಒಂದು ಊಲಿನ ದಾರ ಅಥವಾ ಒಂದು ರೇಷ್ಮೆ ದಾರವನ್ನು ತಗೊಂಡು, ನೋಡ್ರಿ ಸಣ್ಣ ಸಣ್ಣ ಗಂಟು ಹಾಕಿದ್ನಲ್ಲ ನಾನು, ಈ ತರ 14 ಗಂಟುಗಳನ್ನು ಹಾಕೋಬೇಕಿದೆ. 14ಕ್ಕೂ 14 ನಾಮ. ಯಾಕಂದ್ರೆ ನಮಗೆ ಲೋಕಗಳಿರೋ 14 ಇದಾವ. ಭೂಲೋಕ, ಭವರ್ಲೋಕ, ಸ್ವರ್ಲೋಕ, ಮಾರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಅಂತ 14 ಲೋಕಗಳನ್ನು ನಾವು ಹೇಳ್ತೀವಿ. ಆ 14 ಲೋಕಗಳು ಕೂಡ ವಿಷ್ಣುವಿನ ಕುಕ್ಷಿಯಲ್ಲಿ ಒಟ್ಟಿನಲ್ಲಿ ಇರೋದ್ರಿಂದ 14 ಲೋಕಗಳಿಗೆ ಸಾಕ್ಷಿಯಾಗಿ ಆ ಪರಮಾತ್ಮನಿಗೆ ಏನು ನಿವೇದನೆ ಮಾಡಿದ್ರು 14 ಮಾಡಬೇಕು ಅನಂತ ಪದ್ಮನಾಭನಿಗೆ, ಮತ್ತು 14 ಮುಡಿಗಳನ್ನು ಅಂದ್ರೆ ಈ ತರ ಗಂಟು ಹಾಕಿ 14 ರೇಷ್ಮೆ ದಾರಗಳನ್ನು ಸೇರಿಸಿಕೊಂಡು 14 ಗಂಟೆ ಹಾಕೊಂಡು ಆ ದರ್ಭಸ್ಥಿತ ಆ ಪರಮಾತ್ಮನ ಪಾದದ ಹತ್ರ ಇಟ್ಕೊಂಡು ಪೂಜೆಯನ್ನು ಮಾಡ್ಕೋಬೇಕು. ಆ ತೋರ ಪೂಜೆ ಕೂಡ ನಾವು ಕೆಳಗಡೆ ವಿಡಿಯೋನಲ್ಲಿ PDF ನಿಮ್ಗೆ ಇಟ್ಟಿರ್ತೀವಿ. ಆ ನಾಮಗಳನ್ನು ಓದ್ಕೊಂಡು ಈ ವ್ರತವನ್ನು ಮಾಡಿಕೊಂಡು ಅದರ ನಂತರ ವ್ರತಕತೆ ಮುಗಿದ ನಂತರ ಹೆಣ್ಣು ಮಕ್ಕಳು ದಂಪತಿಗಳು ಪೂಜೆ ಮಾಡಿದ್ರೆ ಹೆಣ್ಣು ಮಕ್ಕಳ ದಕ್ಷಿಣ ಹಸ್ತಕ್ಕೆ ಈ ತೋರಣವನ್ನು ಒಂದು ಮುತ್ತೈದರ ಜೊತೆಯಲ್ಲಿ ಕಟ್ಸ್ಕೋಬೇಕು. ಇದು 1 ವರ್ಷ ತನಕ ಇದ್ರೆ ಇನ್ನು ಒಳ್ಳೇದು. ಅಂತ ದಾರ ತಗೊಳ್ರಿ ನೀವು. 1 ವರ್ಷ ಇದ್ರೆ ಆ ತೋರ ನಿಮ್ಮ ಕೈಯಲ್ಲಿ ಇದ್ದಾಗ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ಬರೋದಿಲ್ಲ, ಅನಂತವಾದ ಫಲಗಳು ನಿಮಗೆ ಬರ್ತಾ ಇರ್ತವೆ, ಐಶ್ವರ್ಯಗಳು ಬರ್ತಾವಂತ ನಮ್ಮ ಪುರಾಣದಲ್ಲಿ ಶ್ರೀಕೃಷ್ಣನೇ ಹೇಳ್ತಾನೆ. ಈ ರೀತಿಯಲ್ಲಿ ಹೇಳಿರೋದ್ರಿಂದ ಧರ್ಮರಾಜನು ಕೂಡ ಈ ವ್ರತವನ್ನು ಮಾಡಿ ಅನಂತ ಪದ್ಮನಾಭ ವ್ರತ ರೂಪದಲ್ಲಿರುವಂತಹ ಶ್ರೀಕೃಷ್ಣನು ವಾಸುದೇವನನ್ನು ಕೂಡ ಆರಾಧನೆ ಮಾಡಿ ಬ್ರಹ್ಮ ವಿಷ್ಣು ರುದ್ರ ರೂಪದಲ್ಲಿರುವಂತಹ ಆ ಕಾಲ ಸ್ವರೂಪವನ್ನು ಆರಾಧನೆ ಮಾಡಿರೋದ್ರಿಂದ ಆತನ ದಾರಿದ್ರ್ಯದಿಂದ ಮುಕ್ತನಾಗಿ ಹಣವನ್ನು ಪಡೆದು ರಾಜ್ಯವನ್ನು ಪಡೆದು ಸೌಖ್ಯವನ್ನು ಅನುಭವಿಸಿದಾನೆ ಧರ್ಮರಾಜ. ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲ್ಲ. ಇದಕ್ಕೋಸ್ಕರ ಸಂಕಟದಲ್ಲಿ ಇರೋದ್ರಿಂದ ದಾರಿದ್ರ್ಯದಲ್ಲಿ ಇರೋರು ಕೂಡ ಈ ವ್ರತವನ್ನು ಮಾಡೋದ್ರಿಂದ ಅನಂತ ಫಲಗಳನ್ನು ನಾವು ಪಡೆಯಬಹುದು. ಈ ತೋರಣ 1 ವರ್ಷ ಅಂದ್ರೆ ಮತ್ತೆ ಅನಂತ ಪದ್ಮನಾಭ ವ್ರತ ಬರೋ ತನಕ ಕೈಯಲ್ಲಿ ಇಟ್ಕೊಂಡು ಅದರ ನಂತರ ಇದನ್ನು ಹಳೆ ಅಂದ್ರೆ ಜೀರ್ಣ ತೋರಣವನ್ನು ವಿಸರ್ಜನೆ ಮಾಡಿ ಮತ್ತೆ ವ್ರತವನ್ನು ಮಾಡಿಕೊಂಡು ಈ ತೋರಣವನ್ನು ಧಾರಣೆ ಮಾಡಬೇಕು. 14 ಬಾರಿ ಯಾರು ಈ ಅನಂತ ಪದ್ಮನಾಭ ವ್ರತವನ್ನು ಮಾಡಿರ್ತಾರೋ ಅವರಿಗೆ ಅಂತರಿಕ್ಷದಲ್ಲಿ ನಕ್ಷತ್ರ ಮಂಡಲದಲ್ಲಿ ಒಂದು ಸ್ಥಾನವನ್ನು ಕೊಡ್ತೀನಿ ಅಂತ ಕಥೆಯನ್ನೇ ಶ್ರೀಕೃಷ್ಣನೇ ಹೇಳಿರ್ತಾನೆ. ನೋಡ್ರಿ, ನಕ್ಷತ್ರ ಮಂಡಲದಲ್ಲಿ 14 ಬಾರಿ ಯಾರು ಮಾಡಿರ್ತಾರೋ, 14 ಸಂಖ್ಯೆ ಆಗ್ಲೇ ಹೇಳಿದ್ನಲ್ಲ, 14 ಒಂದು ಜೀವನ ಅವಧಿಯಲ್ಲಿ ಮುಖ್ಯವಾಗಿರೋ ಸಂಖ್ಯೆ 14. ಬಹಳ ಪವರ್ಫುಲ್ ಅದು 14 ಅಂದ್ರೆ. ನೋಡ್ರಿ, ಒಂದು ಜೈಲಿನಲ್ಲಿ ಯಾರಿಗಾದ್ರೂ ಅಪರಾಧಿಗೆ ನೇರ ಮಾಡಿರೋ ಅಪರಾಧಿಗೆ ಶಿಕ್ಷೆಯನ್ನು ಕೊಡ್ತಾರೆ 14 ವರ್ಷ ಜೀವಾವಧಿ ಅಂದ್ರೆ. ಯಾಕೆ? ಒಂದು ಜೀವನ, ಒಬ್ಬ ಮನುಷ್ಯನ ಜೀವನ ಪ್ರಮಾಣದಲ್ಲಿ 14 ಅನ್ನೋ ವರ್ಷ, 14 ವರ್ಷ ಒಂದು ದಶೆ ಇರುತ್ತೆ. ಆ ದಶೆಯಲ್ಲಿ ಅವನು ಅನಂತವಾದ ಫಲಗಳನ್ನು ಹೊಂದಬಹುದು, ಅದು ಅಷ್ಟೇ ಅವನು ಪತನ ಆಗಬಹುದು. ಆ 14 ವರ್ಷಗಳ ಕಷ್ಟ ಜೀವನ ಇರೋದ್ರಿಂದ ನೋಡ್ರಿ, ವನವಾಸ, ಪಾಂಡವರೆಲ್ಲ ವನವಾಸ ಮಾಡಿ 14 ವರ್ಷ ವನವಾಸ, ಅಜ್ಞಾತವಾಸ ಈ ತರ ಮಾಡಿದರೆ 14 ನಂಬರ್ಗೆ ಬಹಳ ಪವರ್ಫುಲ್ ಇರುತ್ತೆ. ಆ ರೀತಿಯಲ್ಲಿ 14 ಮುಡಿ ಇರುವಂತಹ 14 ವಸ್ತುಗಳನ್ನು, 14 ಹಣ್ಣುಗಳನ್ನು, 14 ರಸಗಳನ್ನು ಸ್ವಾಮಿಯವರಿಗೆ ನಾವು ನಿವೇದನೆ ಮಾಡಬೇಕು. ಅದರ ನಂತರ ಈ ತೋರವನ್ನು ಧಾರಣೆ ಮಾಡ್ಕೋಬೇಕು. ಪುನಃ ಮಾರನೇ ದಿವಸ ಪುನಃ ಪೂಜೆ ಮಾಡಿ ಇದನ್ನೆಲ್ಲ ದರ್ಭಸ್ಥಿತದಲ್ಲಿರುವಂತಹ ಅನಂತ ರೂಪದಲ್ಲಿರುವಂತಹ ವಿಷ್ಣುವನ್ನು ಯಮುನಾ ನದಿಯಲ್ಲಿ ರೂಪದಲ್ಲಿರುವಂತಹ ಆ ಕಲಸವನ್ನು ಉದ್ವಾಸನೆ ಹೇಳಿಬಿಟ್ಟು ನಿಮ್ಮ ದೈನಂದಿನ ಕಾರ್ಯಕ್ರಮಗಳನ್ನು ನೀವು ಮಾಡ್ಕೋಬಹುದು. ಅದ ನಂತರ ಇದು ಸ್ವಾಮಿ ಈ ವರ್ಷ ಮಾಡಿದೀವಿ, ಮುಂದಿನ ವರ್ಷ ಮಾಡಿದೀವಿ, 3ನೇ ವರ್ಷ ನಮಗೆ ಒಂದು ಸ್ವಲ್ಪ ಏನೋ ಅಡ್ಡಿ ಬಂತು, ಏನೋ ಸೂತಕ ಬಂತು, ಅಥವಾ ನಮ್ಮ ಮನೆಯಲ್ಲಿ ಗೃಹದಲ್ಲಿ ಹೆಣ್ಣು ಮಕ್ಕಳಿಗೆ ನಡೆದಿಲ್ಲ, ಇದೆಲ್ಲ ನಿಮಗೆ ಡೌಟ್ ಬರ್ತಾವ. ಮತ್ತೆ ನಾವು ಅಲ್ಲಿ ಮುಗಿತಾ ಮತ್ತೆ ನಾವು ಕಂಟಿನ್ಯೂ ಮಾಡಬೇಕಾ? ಏನು ಇಲ್ಲ. ನೀವು ಪ್ರಪ್ರಥಮ ಬಾರಿಯಲ್ಲಿ 1 ವರ್ಷ, 2 ವರ್ಷ, 3 ವರ್ಷ ಮಾಡಿದ ನಂತರ 1 ವರ್ಷ ಮಧ್ಯದಲ್ಲಿ ಏನಾದ್ರೂ ಕಾರಣ ಅಂತರದಿಂದ ಅದು ನಿಂತ್ಕೊಂಡ್ರು ಕೂಡ ಅದರ ನಂತರ ನೀವು ಈ ವ್ರತವನ್ನು
ಪುನಃ ಮುಂದುವರಿಸಬಹುದು. ಈ ರೀತಿಯಲ್ಲಿ ಒಬ್ಬ ಜೀವನ ಅವಧಿನಲ್ಲಿ 14 ವರ್ಷ ಮಾಡಿರೋರು ಅವನ ಜೀವನದಲ್ಲಿ ಅನಂತವಾದ ಫಲಗಳನ್ನು ಪಡೆದು ಅಂತ್ಯಕಾಲದಲ್ಲಿ ವೈಕುಂಠ ಲೋಕಗಳನ್ನು ತಲುಪಿ ಧ್ರುವ ಮಂಡಲದಲ್ಲಿ, ನಕ್ಷತ್ರ ಮಂಡಲದಲ್ಲಿ ಒಂದು ಸ್ಥಾನವನ್ನು ಪಡೆಯುತ್ತಾನ ಅಂತ ಈ ವ್ರತಕಥೆಯಲ್ಲಿ ಇದೆ. ಇದನ್ನೆಲ್ಲ ಪೂಜಾ ವಿಧಾನ ಮತ್ತು ನಾಮಗಳಿರ್ತವೆ, ಅಷ್ಟೋತ್ತರ ನಾಮಗಳು ಮತ್ತು ತೋರ ಪೂಜೆ. ಈ 14 ಮುಡಿಗಳನ್ನು ಹಾಕುವಾಗ ನುಡಿಯುವಂತ ನಾಮಗಳನ್ನು ನಾವು ಕೆಳಗಡೆ PDF ನಲ್ಲಿ ನಿಮ್ಗೆ ಲಿಂಕ್ ಮಾಡಿರ್ತೀವಿ. ಅದನ್ನು ಇಟ್ಕೊಂಡು ಈ ಅನಂತ ಪದ್ಮನಾಭ ವ್ರತವನ್ನು ಮಾಡಿಕೊಂಡು ಪ್ರತಿಕೂಲ ಕಾಲವನ್ನು ಅನುಕೂಲ ಕಾಲವಾಗಿ ಮಾಡಿಕೊಂಡು ನಿಮ್ಮ ಋಣ ಬಾಧೆಯಿಂದ ವಿಮುಕ್ತರಾಗಿ ಅನಂತ ಫಲಗಳನ್ನು ಹೊಂದುತ್ತೀರಂತ ನಾನು ಭಾವಿಸ್ತಾ, ಆ ಆದಿಶೇಷನ ರೂಪದಲ್ಲಿರುವಂತಹ ಆ ಕಾಲಸ್ವರೂಪನಾಗಿರುವಂತಹ ಮಹಾವಿಷ್ಣುವಿಗೆ, ಬ್ರಹ್ಮ ವಿಷ್ಣು ಮಹೇಶ್ವರ ರೂಪದಲ್ಲಿರುವಂತಹ ಆ ಕಾಲಸ್ವರೂಪನಿಗೆ ನಮಸ್ಕಾರ ಮಾಡ್ಕೊಂತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಬೇಕು, ಅನಂತ ಫಲಗಳು ಸಿಗಬೇಕಂತ ಬಯಸುತ್ತಾ ಸರ್ವೇ ಜನ ಸುಖಿನೋ ಭವಂತು, ಶಾಂತಿರಸ್ತು.